ಎಲ್ಲರಿಗೂ ನಮಸ್ಕಾರ. ಇವತ್ತು ಆರೋಗ್ಯಕರವಾದ ಒಂದು ಪಚಡಿ ಮಾಡಿ ತೋರ್ಸಕತ್ತೀನಿ. ಸಖತ್ತಾಗಿರ್ತೈತಿ, ಟೇಸ್ಟು ಚೆನ್ನಾಗಿರ್ತೈತಿ. ಮತ್ತು ಇದನ್ನು ಹಸಿದು ನಾವು ಸೊಪ್ಪನ್ನ ಜಾಸ್ತಿ ಯೂಸ್ ಮಾಡಿದಷ್ಟು ಆರೋಗ್ಯಕ್ಕೆ ಒಳ್ಳೆಯದಂತಲೇ ಹೇಳ್ಬೋದು. ಈ ಮೆಂತ್ಯ ಸೊಪ್ಪು ಫ್ರೆಶ್ ಆಗಿರೋಂಥದ್ದು ತೊಗೊಳ್ರಿ. ಈಗ ನಾನು ಎಲೆಗಳನ್ನೆಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊತೀನಿ. ಬಹಳ ಈಸಿಯಾಗಿ ಮಾಡ್ಕೋಬೋದು. ರೊಟ್ಟಿ ಚಪಾತಿ ನಾವು ತಿನ್ನುವಾಗ ಇದು ಸೈಡಲ್ಲಿ ನಾವು ಇಟ್ಕೊಂಡು ತಿಂತಾಯಿದ್ರೆ ಇನ್ನೂ ಜಾಸ್ತಿ ಚಪಾತಿ ಹೋಗುತ್ತೆ ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗಿರ್ತೈತಿ ಈ ಮೆಂತ್ಯ ಸೊಪ್ಪಿನ ಪಚಡಿ. ಹೆಂಗೆ ಮಾಡೋದು ಸಿಂಪಲ್ಲಾಗಿ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಾಗ ನಾನು ತೋರಿಸ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಈ ಥರ ನಾವು ಎಲೆಗಳನ್ನೆಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೋಬೇಕು. ಕಡ್ಡಿಗಳನ್ನು ಹಾಕ್ಕೋಬೇಡ್ರಿ. ಪಲ್ಯ ಮಾಡುವಾಗ ಬೇಕು ಅಂತಂದ್ರೆ ನೀವು ಎಳೆದು ಕಡ್ಡಿಗಳನ್ನು ನಾವು ಹಾಕ್ಕೊಂಡು ಪಲ್ಯ ಮಾಡ್ಕೋಬೋದು. ಈಗ ಸೊಪ್ಪನ್ನೆಲ್ಲ ಸೋಸ್ಕೊಂಡೆ. ಈಗ ನೀರೊಳಗೆ ಒಂದು 4-5 ಬಾರಿ ನಾವು ಚಲೋತ್ನಾಗಿ ಇದನ್ನು ತೊಳ್ಕೊಂಬರ್ಬೇಕು. ತೊಳ್ಕೊಂಡು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೀನಿ. ಅದನ್ನು ಒಂದು ಬಟ್ಲಿಗೆ ನಾನು ತೆಗೆದು ರೆಡಿ ಮಾಡ್ಕೊಳಕತ್ತೀನಿ. ಈಗ ನೋಡ್ಬೋದು, ಭಾಳ ಸಿಂಪಲ್ಲಾಗಿ ಈ ಪಚಡಿ ಮಾಡ್ಕೋಬೋದು. ರೊಟ್ಟಿ ಚಪಾತಿ ಜೋಡಿ ಸೊಪ್ಪು ಆಗಲಿ ನಾವು ತರಕಾರಿಗಳನ್ನಾಗಲಿ ಹೆಚ್ಚು ತಿನ್ನಬೇಕಾಗುತ್ತೆ. ನೋಡ್ಬೋದು, ಈಗ ಫ್ರೆಶ್ ಆಗಿರೋಂತಹ ಮೆಂತ್ಯ ಸೊಪ್ಪು ಒಂದು ಕಟ್ಟು ತೊಗೊಂಡಿದ್ದೆ. ಚಲೋತ್ನಾಗಿ ಎಲೆಗಳನ್ನೆಲ್ಲ ಬಿಡಿಸಿ 4-5 ಬಾರಿ ತೊಳೆದು ಕಟ್ ಮಾಡಿ ರೆಡಿ ಮಾಡ್ಕೊಂಡೇನಿ. ಈಗ ನೋಡಿರಿ, 1 ಟೀ ಚಮಚ ಖಾರದ ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದಕ್ಕೆ ಮೇನಾಗಿ ಗುರಳ್ ಪೌಡ್ರನ್ನ ಹಾಕಲೇಬೇಕು. 1 ಟೀ ಚಮಚ ನಾನು ಗುರಳ್ ಪೌಡ್ರನ್ನ ಹಾಕ್ಕೊಳಕತ್ತೀನಿ. ಒಂದು 3-4 ಟೀ ಚಮಚ ನಾವು ಅಡುಗೆ ಎಣ್ಣೆನ ಹಾಕ್ಕೋಬೇಕು. ಕಾಸಿ ಅಲ್ಲ, ಹಸಿದನ್ನು ಹಾಕ್ಕೋಬೇಕು. ಇಷ್ಟು ಹಾಕ್ಕೊಂಡು ಚಲೋತ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಇದಕ್ಕೆ ಮತ್ತು ಇನ್ನೊಂದು ತರಕಾರಿ ಅಂತಂದರೆ ಈರುಳ್ಳಿ, ಸಣ್ಣಗೆ ಕಟ್ ಮಾಡಿದ ಈರುಳ್ಳಿನ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಭಾಳ ಸಿಂಪಲ್ಲಾಗಿ ನಾವು ಮಾಡ್ಕೋಬೋದು. ಈಗ ನಾನು ಎಣ್ಣೆನ ಹಾಕ್ಕೊಂಡಾಯಿತು. ಈಗ ಸಣ್ಣ ಕಟ್ ಮಾಡಿದ ಈರುಳ್ಳಿ ಹಾಕ್ಕೊಳಕತ್ತೀನಿ. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ರೊಟ್ಟಿ ಚಪಾತಿ ಜೋಡಿ ತಿನ್ಬೋದು. ಈ ಪಚಡಿನ ಸಖತ್ತಾಗಿರ್ತೈತಿ. ಒಂದು ಸಾರಿ ಮಾಡಿಕೊಡ್ರಿ. ಮಾಡ್ಕೊಂಡು ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ನೋಡಿರಿ, ಈಗ ಮಿಕ್ಸ್ ಮಾಡ್ಕೊಳಕತ್ತೀನಿ. ಮೆಂತ್ಯ ಸೊಪ್ಪು ಮತ್ತು ಉಪ್ಪು, ಖಾರದ ಪೌಡ್ರು, ಗುರಳ್ ಪೌಡ್ರು ಮತ್ತು ಅಡುಗೆ ಎಣ್ಣೆ, ಈರುಳ್ಳಿ, ಇಷ್ಟು ಸಾಮಗ್ರಿಗಳನ್ನ ನಾನು ಹಾಕ್ಕೊಂಡೀನಿ. ಚಲೋತ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ 1-2 ಥರ ಪಲ್ಯ, ಒಂದು ಚಟ್ನಿ, ಈ ಥರ ಪಚಡಿ ಇದ್ದುಬಿಟ್ರೆ ಸಾಕು ನೋಡಿರಿ, ಮಸ್ತ್ ಊಟ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಒಂದು ಸಾರಿ ಈ ಥರ ಮಾಡಿಕೊಂಡು ಏನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಹೊಸಬ್ರು ಏನಾರು ನೋಡಕತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ನಾನು ಹಾಕುವಂಥ ಎಲ್ಲ ವೀಡಿಯೋಸು ನಿಮಗೆ ಬಂದು ಮುಟ್ತಾವೆ, ನೀವು ನೋಡ್ಬೋದು. ನೋಡಿರಿ, ರೆಡಿ ಆಯಿತು. ಎಷ್ಟು ಮಸ್ತ್ ಕಾಣಕತ್ತೈತಿ, ಅಷ್ಟೇ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ರುಚಿಯಾಗಿಯೂ ಇರ್ತೈತಿ ಅಂತಲೇ ಹೇಳ್ಬೋದು. ಇಷ್ಟು ಸಿಂಪಲಾಗಿ ಮಾಡ್ಕೋಬೋದು. ಇನ್ನೊಂದು ನಿಂಬೆ ರಸ ಒಂದು ಲಾಸ್ಟಲ್ಲಿ ನೀವು ಹಾಕ್ಕೋಬೋದು. ಮತ್ತೆ ಭೇಟಿ ಆಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ನಮಸ್ಕಾರ ರೀ.